ನಮಸ್ಕಾರ. ಬನ್ನಿ ಇವತ್ತು ಪುರಾಣಗಳ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಅಲ್ಲಿ ಒಂದು ಅಸಾಮಾನ್ಯ ಕಥೆ ಅಡಗಿದೆ. ಇದು ಬ್ರಹ್ಮಾಂಡದ ಇಬ್ರು ಮಹಾನ್ ಶಕ್ತಿಗಳ ನಡುವಿನ ಜಗಳ ಮತ್ತು ದೈವಿಕ ಸತ್ಯದ ಒಂದು ಅದ್ಭುತ ಕಥೆ. ಕಾಶಿ ವಿಶ್ವನಾಥನ ಉಗಮದ ಹಿಂದಿನ ಕಥೆ ಇದು. ಶುರು ಮಾಡೋಣ ಅಲ್ವಾ? ಈ ಇಡೀ ಕಥೆ ಶುರುವಾಗೋದೇ ಒಂದು ಸಣ್ಣ ಆದ್ರೆ ತುಂಬಾ ದೊಡ್ಡ ಪ್ರಶ್ನೆಯಿಂದ. ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸ್ಥಿತಿಕರ್ತ ವಿಷ್ಣು, ಇವರಿಬ್ರಲ್ಲಿ ಯಾರು ಗ್ರೇಟ್? ಈ ಒಂದು ಪ್ರಶ್ನೆ ಮುಂದೆ ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸುವಷ್ಟು ದೊಡ್ಡ ಘಟನೆಗೆ ಕಾರಣವಾಗುತ್ತೆ. ಇದು ಬರೀ ಮಾತಿನ ಜಗಳವಾಗಿ ಉಳಿದಿಲ್ಲ ಗೊತ್ತಾ. ಇಬ್ಬರು ಮಹಾನ್ ದೇವತೆಗಳ ಅಹಂ ಅನ್ನೋದು ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ, ಇಡೀ ಬ್ರಹ್ಮಾಂಡವೇ ಒಂದು ಮಹಾಯುದ್ಧದ ಅಂಚಿಗೆ ಬಂದು ನಿಂತಿತ್ತು. ಇಡೀ ಸೃಷ್ಟಿಯೇ ಅಪಾಯದಲ್ಲಿತ್ತು. ಸರಿ, ಪರಿಸ್ಥಿತಿ ಕೈಮೀರಿ ಹೋಗ್ತಿರುವಾಗ ಅವರ ಅಹಂಕಾರವನ್ನ ಮುರಿಲಿಕ್ಕೆ ಸಾಕ್ಷಾತ್ ಪರಶಿವನೇ ಎಂಟ್ರಿ ಕೊಡ್ತಾನೆ. ಆದ್ರೆ ಹೇಗೆ ಗೊತ್ತಾ? ಒಂದು ಕಲ್ಪನೆಗೂ ಮೀರಿದ, ಕಣ್ಣು ಕೋರೈಸೋ ಒಂದು ಅನಂತ ಜ್ಯೋತಿ ಸ್ತಂಭದ ರೂಪದಲ್ಲಿ ಅವರ ಮಧ್ಯೆ ಪ್ರತ್ಯಕ್ಷನಾಗ್ತಾನೆ. ಈ ಜ್ಯೋತಿಸ್ತಂಭ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ರೆ, ಇದು ಸಾಮಾನ್ಯ ಕಂಬ ಅಲ್ಲ. ಇದು ಶುದ್ಧವಾದ ಬೆಳಕಿನ ಒಂದು ಬ್ರಹ್ಮಾಂಡದ ರೂಪ. ಅದಕ್ಕೆ ಶುರು ಎಲ್ಲಿದೆ, ಕೊನೆ ಎಲ್ಲಿದೆ ಅಂತ ಯಾರಿಗೂ ಹೇಳೋಕಾಗ್ತಿರ್ಲಿಲ್ಲ. ಇದು ಪರಮಸತ್ಯದ ಅನಂತ ಸ್ವರೂಪ ಅಷ್ಟೇ. ಆವಾಗಲೇ ಆ ಸ್ತಂಭದಿಂದ ಒಂದು ಧ್ವನಿ ಕೇಳಿಸುತ್ತೆ, ಒಂದು ಅಶರೀರವಾಣಿ. ಅದು ಒಂದು ಚಾಲೆಂಜ್ ಮುಂದಿಡುತ್ತೆ. ಕೇಳಿ, ನಿಮ್ಮಿಬ್ರಲ್ಲಿ ಯಾರು ಈ ಬೆಳಕಿನ ಕಂಬದ ತುದಿಯನ್ನಾಗಲಿ ಅಥವಾ ಬುಡವನ್ನಾಗಲಿ ಮೊದಲು ಕಂಡುಹಿಡಿತೀರೋ ಅವರೇ ಈ ಜಗತ್ತಿಗೆ ಶ್ರೇಷ್ಠರು. ನೋಡಿ, ಪರೀಕ್ಷೆ ಶುರುವಾಯ್ತು. ಆ ಸವಾಲನ್ನ ಇಬ್ರೂ ಸ್ವೀಕರಿಸ್ತಾರೆ. ಒಬ್ರು ಆಕಾಶದ ಕಡೆಗೆ ಹಾರಿದ್ರೆ ಇನ್ನೊಬ್ರು ಪಾತಾಳದ ಕಡೆಗೆ ಇಳಿಯೋಕೆ ಶುರು ಮಾಡ್ತಾರೆ. ಆದ್ರೆ ಅವರಿಬ್ರ ಮುಂದಿದ್ದಿದ್ದು ಮಾಮೂಲಿ ಗುರಿಯಲ್ಲ. ಅದು ಅನಂತದ ಅಂತ್ಯವನ್ನ ಹುಡುಕೋ ಒಂದು ಅಸಾಧ್ಯವಾದ ಕೆಲ್ಸ. ಹಾಗಾದ್ರೆ ವಿಷ್ಣು ಏನ್ ಮಾಡ್ತಾನೆ? ಅವನೊಂದು ವರಾಹದ ಅಂದ್ರೆ ಕಾಡು ಹಂದಿಯ ರೂಪ ತಾಳಿ ಆ ಸ್ತಂಭದ ಬುಡ ಎಲ್ಲಿದೆ ಅಂತ ಹುಡುಕೊಂಡು ಪಾತಾಳಕ್ಕೆ ಇಳಿಯುತ್ತಾ ಹೋಗ್ತಾನೆ. ಮತ್ತೊಂದೆಡೆ ಬ್ರಹ್ಮ ಒಂದು ಸುಂದರವಾದ ಹಂಸದ ರೂಪ ತಗೊಂಡು ಸ್ತಂಭದ ತುದಿಯನ್ನ ಮುಟ್ಟಬೇಕು ಅಂತ ಆಕಾಶಕ್ಕೆ ಹಾರ್ತಾನೆ. ವಿಷ್ಣು ಇಷ್ಟೇ ಆಳಕ್ಕೆ ಹೋದ್ರೂ ಆ ಸ್ತಂಭದ ಬುಡ ಮಾತ್ರ ಸಿಗೋದೇ ಇಲ್ಲ. ಕೊನೆಗೆ ತನ್ನ ಮಿತಿಯನ್ನ ಅರಿತು ನನ್ನಿಂದ ಸಾಧ್ಯವಾಗಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪುಕೊಂಡು ವಾಪಸ್ ಬರ್ತಾನೆ. ನೋಡಿ, ಈ ಪ್ರಾಮಾಣಿಕತೆ ಇದೆಯಲ್ಲ, ಇದೇ ಈ ಕಥೆಯ ಒಂದು ಬಹುದೊಡ್ಡ ತಿರುವು. ಸರಿ, ವಿಷ್ಣು ಸತ್ಯದ ದಾರಿ ಹಿಡಿದ. ಆದ್ರೆ ಬ್ರಹ್ಮನ ಕಥೆ ಏನಾಯ್ತು? ಅವನ ಪಯಣದಲ್ಲಿ ಒಂದು ಪ್ರಲೋಭನೆ ಕಾದಿತ್ತು. ಒಂದು ಸುಳ್ಳು, ಒಂದು ವಂಚನೆಗೆ ದಾರಿ ಮಾಡಿಕೊಡುವಂತಹ ಕ್ಷಣ. ಬ್ರಹ್ಮ ಕೂಡ ಅಷ್ಟೇ. ಎಷ್ಟು ಎತ್ತರಕ್ಕೆ ಹಾರಿದ್ರೂ ಆ ಸ್ತಂಭದ ತುದಿ ಕಾಣೋದೇ ಇಲ್ಲ. ಸೋತು ಸುಣ್ಣ ಆಗಿ ವಾಪಸ್ ಬರ್ತಿರುವಾಗ ಇದ್ದಕ್ಕಿದ್ದಾಗೆ ಮೇಲಿಂದ ಒಂದು ಹೂವು ಕೆಳಗೆ ಬೀಳ್ತಾ ಇರೋದು ಕಾಣಿಸುತ್ತೆ. ಅದು ಕೇದಿಗೆ ಹೂವು. ಬ್ರಹ್ಮ ತಕ್ಷಣ ಆ ಹೂವನ್ನ ನಿಲ್ಲಿಸಿ ಕೇಳ್ತಾನೆ, ಎಲ್ಲಿಂದ ಬರ್ತಿದ್ಯಾ ನೀನು? ಅದಕ್ಕೆ ಆ ಹೂವು ಹೇಳಿದ ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದು ಹೇಳುತ್ತೆ, ಸ್ವಾಮಿ, ನಾನು ಈ ಕಂಬದ ತುದಿಯಿಂದ ಬಿದ್ದೆ ಸಾವಿರಾರು ವರ್ಷಗಳಾಯ್ತು. ಅಬ್ಬಬ್ಬಾ, ಹಾಗಾದ್ರೆ ಆ ಸ್ತಂಭ ಇನ್ನೆಷ್ಟು ದೊಡ್ಡದಿರ್ಬೇಕು ಅಲ್ವಾ? ಇಲ್ನೋಡಿ, ಗೆಲ್ಲಲೇಬೇಕೆಂಬ ಅಹಂಕಾರ ತಲೆಗೇರುತ್ತೆ. ಬ್ರಹ್ಮ ಆ ಕೇದಿಗೆ ಹೂವಿಗೆ ಹೇಗೋ ಮಾಡಿ ಒಪ್ಪಿಸ್ತಾನೆ. ನಾನು ಸ್ತಂಭದ ತುದಿಯನ್ನ ನೋಡಿದೆ ಅಂತ ನೀನು ನನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳಬೇಕು ಅಂತ ಕೇಳ್ಕೊಳ್ತಾನೆ. ಪಾಪ ಹೂವು ಒಪ್ಕೊಂಡ್ಬಿಡುತ್ತೆ. ಆಯ್ತು, ಈಗ ಬ್ರಹ್ಮ ತನ್ನ ಜೊತೆ ಒಂದು ಸುಳ್ಳು ಸಾಕ್ಷಿಯನ್ನಿಟ್ಟುಕೊಂಡು ವಾಪಸ್ ಬರ್ತಾನೆ. ತಾನೇ ಶ್ರೇಷ್ಠ ಅಂತ ಘೋಷಿಸೋಕೆ, ವಿಜಯೋತ್ಸವ ಆಚರಿಸೋಕೆ ಎಲ್ಲ ಸಿದ್ಧ. ಆದ್ರೆ ಸತ್ಯವನ್ನ ಬಚ್ಚಿಡೋಕಾಗುತ್ತಾ? ಬ್ರಹ್ಮ ನಾನೇ ಗೆದ್ದೆ, ನಾನೇ ಶ್ರೇಷ್ಠ ಅಂತ ಘೋಷಣೆ ಮಾಡ್ತಿದ್ದ ಹಾಗೆ ಆ ಜ್ಯೋತಿ ಸ್ತಂಭ ಗಡಗಡ ಅಂತ ನಡುಗಿ ಭೋರೆಂದು ಸೀಳ್ಕೊಳ್ತೆ. ಅದರೊಳಗಿಂದ ಬ್ರಹ್ಮನ ಸುಳ್ಳಿನಿಂದ ರೋಷಗೊಂಡ ಮಹಾದೇವ ಪ್ರತ್ಯಕ್ಷನಾಗ್ತಾನೆ. ಶಿವನ ತೀರ್ಪು ತುಂಬಾನೇ ಸ್ಪಷ್ಟವಾಗಿತ್ತು. ಮೊದಲನೇದಾಗಿ ಸುಳ್ಳು ಹೇಳಿದ್ದಕ್ಕೆ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಇನ್ಮೇಲೆ ಭೂಲೋಕದಲ್ಲಿ ನಿನಗೆ ಎಲ್ಲೂ ಪೂಜೆ ಸಿಗೋದಿಲ್ಲ ಅಂತ. ಎರಡನೇದಾಗಿ ವಿಷ್ಣುವಿನ ಪ್ರಾಮಾಣಿಕತೆಗೆ ಮೆಚ್ಚಿ ನಿನಗೆ ಎಂದೆಂದಿಗೂ ಪೂಜೆ ಸಲ್ಲಲಿ ಅಂತ ಆಶೀರ್ವಾದ ಮಾಡ್ತಾನೆ. ಇನ್ನು ಮೂರನೇದಾಗಿ ಆ ಬ್ರಹ್ಮಾಂಡದ ಜ್ಯೋತಿಸ್ತಂಭವನ್ನ ಭಕ್ತರ ಉಳಿತಿಗಾಗಿ ಒಂದು ಚಿಕ್ಕ ಜ್ಯೋತಿರ್ಲಿಂಗದ ರೂಪದಲ್ಲಿ ಅಲ್ಲೇ ಸ್ಥಾಪಿಸ್ತಾನೆ. ಅದ್ಭುತ ಅಲ್ವಾ? ಆ ಒಂದು ದಿವ್ಯ ಘಟನೆಯೇ ಜಗತ್ತಿನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರೋ ಕಾಶಿಯ ಉಗಮಕ್ಕೆ ಕಾರಣವಾಯಿತು. ಆ ಜ್ಯೋತಿಸ್ತಂಭದ ಪರಂಪರೆ ಇವತ್ತಿಗೂ ಆ ಪುಣ್ಯಭೂಮಿಯಲ್ಲಿ ಜೀವಂತವಾಗಿದೆ. ಹಾಗಾಗಿಯೇ ನೋಡಿ, ಕಾಶಿಗೆ ಅಷ್ಟೊಂದು ಮಹತ್ವ. ಶಿವನು ಜ್ಯೋತಿರ್ಲಿಂಗವಾಗಿ ಭೂಮಿಯ ಮೇಲೆ ಮೊದಲು ಕಾಣಿಸ್ಕೊಂಡಿದ್ದೇ ಅಲ್ಲಿ. ಅದನ್ನ ಶಿವನ ಅತ್ಯಂತ ಪ್ರೀತಿಯ ಮನೆ ಅಂತಾನೂ ಹೇಳ್ತಾರೆ. ಅಷ್ಟೇ ಅಲ್ಲ,
ಇಡೀ ಜಗತ್ತೂ ಪ್ರಳಯದಲ್ಲಿ ಮುಳುಗಿದ್ರೂ ಶಿವ ತನ್ನ ತ್ರಿಶೂಲದ ಮೇಲೆ ಕಾಶಿಯನ್ನ ಕಾಪಾಡ್ತಾನೆ. ಮತ್ತು ಇಲ್ಲಿ ಯಾರು ಪ್ರಾಣ ಬಿಡ್ತಾರೋ ಅವರಿಗೆ ಸಾಕ್ಷಾತ್ ಶಿವನೇ ಮೋಕ್ಷ ಕೊಡ್ತಾನೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಹಾಗಾದ್ರೆ ಈ ಇಡೀ ಪೌರಾಣಿಕ ಕಥೆ ನಮ್ಮ ಮುಂದಿಡುವ ಒಂದು ಶಾಶ್ವತ ಪ್ರಶ್ನೆ ಏನು ಗೊತ್ತಾ? ಒಂದು ಸುಳ್ಳು ಗೆಲುವಿಗಿಂತ ಒಂದು ಪ್ರಾಮಾಣಿಕವಾದ ಸೋಲೆ ದೊಡ್ಡದಾ? ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ.